ಹಾಯ್ ವೆಲ್ಕಮ್ ಟು ನನ್ನ ಬ್ಲಾಗ್. ಸೊ ಇಲ್ಲಿ ನೋಡ್ತಾ ಇರೋದಾದರೆ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಂತ ತುಂಬ ಕಡೆ ಎನ್ಕ್ವೈರಿ ಮಾಡಿ ನಾವು ಈಗಲೇ ಇಷ್ಟು ಪೇ ಮಾಡಿ ಕಲಿಸೋದಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ದೆನ್ ಐ ಥಾಟ್ ಅಲ್ಲೂ ಕೂಡ ವಾಟರ್ ಫಿಯರ್ನ ಹೋಗ್ಸೋದಕ್ಕೇ ಟೀಚ್ ಮಾಡ್ತಾರೆ. ಸೊ ನಾವೇ ಇಲ್ಲಿ ವಾಟರ್ ಫಿಯರ್ನ ಹೋಗಿಸಿ ಮತ್ತೆ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಹಾಕುವಾಗ ನಮಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸೆಟಪ್ನ ಹುಡುಕಿ ಓಕೆ ನಾವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಕಡೆ ಎನ್ಕ್ವೈರಿ ಮಾಡಿ ಮತ್ತು ಡೆಕಾಥ್ಲಾನ್ಗೆ ಹೋಗಿ ನಾನೇ ಪರ್ಸ್ನಲಾಗಿ ಅದನ್ನ ಬ್ಲೋ ಮಾಡಿ ಎಲ್ಲ ಚೆಕ್ ಮಾಡಿ ತರಿಸಿದ್ವಿ. ಫಸ್ಟ್ ಡೇ ಅಂತೂ ಅವ್ನು ತುಂಬ ಅಳ್ತಾ ಇದ್ದ, ನೀರು ಕೂಡ ಇಳಿತಾ ಇರಲಿಲ್ಲ. ನೀವು ನೋಡಿರ್ತೀರಾ ಅಲ್ಲಿ ಡೇ 1 ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಅವ್ನು ತುಂಬ ಭಯ ಪಡ್ತಾ ಇದ್ದ. ಮತ್ತು ನಾವು ಸ್ವಲ್ಪ ಕಂಫರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದಾಗಲಿಲ್ಲ. ಮತ್ತು ಸೆಕೆಂಡ್ ಡೇ ಕರ್ಕೊಬಂದ್ವಿ. ಸೆಕೆಂಡ್ ಡೇ ನಾವೇನು ಮಾಡಿದ್ವಿ ಅಂದರೆ ಬಾಲ್ಸ್ ಕ್ಲಿಪ್ಸ್ ಎಲ್ಲ ಆಟ ಆಡೋದಕ್ಕೆ ಏನಾದರೂ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಕೂರಿಸಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದ, ಆಗಾಗ ಹತ್ಕೊಂಡು ಎದ್ದೇಳ್ತಾ ಇದ್ದ ಕೂಡ, ಬಟ್ ನಾವು ಫೋರ್ಸ್ ಮಾಡಿಬಿಟ್ಟು ಕೂರಿಸ್ತಾ ಇದ್ದೆ. ಇದು ನೋಡಿದ್ರೆ ಡೇ 3 ಅಷ್ಟರಲ್ಲಿ ನಮಗೆ ಸ್ವಿಮ್ಮಿಂಗ್ದು ಕ್ಲಾತ್ ಕೂಡ ಬಂದಿತ್ತು. ನಾನು ಆ್ಯಕ್ಚುಲಿ ದೊಡ್ಡ ಸೈಜ್ ಆರ್ಡರ್ ಮಾಡಿಬಿಟ್ಟಿದ್ದೆ, ಸೊ ಸ್ವಲ್ಪ ಲೂಸ್ ಇದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಆಗಿದ್ದಾಗ ಆಟ ಆಡ್ತಾ ಕೂಡ ಇದ್ದ. ನನ್ನ ಕಸಿನ್ ಬ್ರದರ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಸೊ ದಿಸ್ ಇಸ್ ಡೇ 3 ಆಫ್ ಹಿಸ್ ಸ್ವಿಮ್ಮಿಂಗ್.